ನಮ್ಮ ಅದು ಆಗಬಾರ್ದಾಯಿತು. ಈಗೇನು ಮನುಷ್ಯರು ಪ್ರಾಣಿಗಳು ಒಂದೇ ರೀತಿ ಇದು ಮಾಡ್ಯಾರ, ಇದನ್ನು ನಾನು ಖಂಡಿಸ್ತೀನಿ. ಇದ್ರ ಬಗ್ಗೆ ನಮ್ಮ ಮಂತ್ರಿಗಳು ಮಾತನಾಡ್ತಾ ಹೇಳಿದ್ದಾರೆ. ಏನು ಅವರು ಜಿಂಕೆ ಮಾಂಸವನ್ನು ಒಯ್ತಿದ್ರು ಮತ್ತು ರೈಫಲ್ಗಳನ್ನ ಇಟ್ಕೊಂಡಿದ್ರು ಅನ್ನೋ ರೀತಿಯಲ್ಲಿ ಅದನ್ನು ಕುಲಂಕುಷವಾಗಿ ಪರಿಶೀಲನೆ ಮಾಡಿ ಏನು ಅನ್ನೋದ್ರ ಬಗ್ಗೆ ಒಂದು ಸೂಕ್ತ ನಿರ್ಧಾರ ಮತ್ತು ಅದ್ರ ಬಗ್ಗೆ ಯಾರೇ ಏನೇ ಮಾಡಿದ್ರು ಅದ್ರ ಬಗ್ಗೆ ಒಂದು ಸೂಕ್ತವಾದಂಥ ಒಂದು ನಿರ್ಧಾರ ತೆಗೆದುಕೊಂಡು ಅವ್ರ ಬಗ್ಗೆ ಆ್ಯಕ್ಷನ್ ತಗೊಳ್ಳೇಬೇಕು. ಅದೇ ಅದ್ರ ಬಗ್ಗೆ ಎನ್ಕ್ವೈರಿ ಆಗ್ತಾಯಿತ್ತು. ಈಗ ಎನ್ಕ್ವೈರಿ ಆಗಿದ್ಮೇಲೆ ಕರೆಕ್ಟ್ ರಿಪೋರ್ಟ್ ಬರ್ತೈತಿ. ನಾಳೆ 18ಕ್ಕೆ ಎಲ್ಲ ನಮ್ಮ ರೈತ ನಾಯಕರುಗಳನ್ನೆಲ್ಲ ಕರೆದಿದ್ದಾರೆ. ನಾವು ಹೋಗ್ತಾ ಇದ್ದೀವಿ, ನಾವೇ ಕರೆದಿದ್ದೀವಿ. ನಾಳೆ ನೀರು ಎಷ್ಟಿದೆ ಏನು ಅಂತ ಕುಲಂಕುಷವಾಗಿ ಪರಿಶೀಲನೆ ಮಾಡಿ ಇದ್ರ ಬಗ್ಗೆ ನಿರ್ಧಾರ ತೆಗೆದುಕೊಳ್ತೀವಿ. ಏನು ಸರ್? ಅಯ್ಯೋ ವಯಸ್ಸಾಗೈತೆ ಮರ್ಯ, ನಮ್ಮ ಅಪ್ಪರು ಏನ್ಯಾರು ಕೈ ಹಿಡ್ಕೊಂಡಿರೋದು ನಾವು ಹಂಗೆ ನಮ್ದ್ರಾಗ ATM BTM ಅಂತ ಯಾವುದೂ ಇಲ್ಲ, ಅವ್ರದ್ರಾಗೂ ಯಾವೂ ಇಲ್ಲ. ಅವ್ರು ಹಂಗೆ ಅನ್ಕೊಂಡ್ರೆ ನಾನೇನು ಮಾಡೋಕೆ ಹೋಗ್ಲಿ? ಹಾಂ, ಕಳ್ಳನ ಮನಸ್ಸುಗಳು ಈ ಕಡೆಗೆ ಹಿಡೀರಪ್ಪ. ಏನಮ್ಮ ಇದಕ್ಕೆ ಗಣಪತಿ ಕಳ್ಸಕ್ಕೆ ಡಿಜೆ ಕೇಳ್ತಿದ್ರು. ನೀನು ಒಂದು ತಿಂಗಳಾಯ್ತಲ್ಲಪ್ಪ. ನಮ್ಮ ಅದು ಆಗಬಾರ್ದಾಯಿತು. ಈಗೇನು ಮನುಷ್ಯರು ಪ್ರಾಣಿಗಳು ಒಂದೇ ರೀತಿ ಇದು ಮಾಡ್ಯಾರ, ಇದನ್ನು ನಾನು ಖಂಡಿಸ್ತೀನಿ. ಇದ್ರ ಬಗ್ಗೆ ನಮ್ಮ ಮಂತ್ರಿಗಳು ಮಾತನಾಡ್ತಾ ಹೇಳಿದ್ದಾರೆ. ಏನು ಅವರು ಜಿಂಕೆ ಮಾಂಸವನ್ನು ಒಯ್ತಿದ್ರು ಮತ್ತು ರೈಫಲ್ಗಳನ್ನ ಇಟ್ಕೊಂಡಿದ್ರು ಅನ್ನೋ ರೀತಿಯಲ್ಲಿ ಅದನ್ನು ಕುಲಂಕುಷವಾಗಿ ಪರಿಶೀಲನೆ ಮಾಡಿ ಏನು ಅನ್ನೋದ್ರ ಬಗ್ಗೆ ಒಂದು ಸೂಕ್ತ ನಿರ್ಧಾರ ಮತ್ತು ಅದ್ರ ಬಗ್ಗೆ ಯಾರೇ ಏನೇ ಮಾಡಿದ್ರು ಅದ್ರ ಬಗ್ಗೆ ಒಂದು ಸೂಕ್ತವಾದಂಥ ಒಂದು ನಿರ್ಧಾರ ತೆಗೆದುಕೊಂಡು ಅವ್ರ ಬಗ್ಗೆ ಆ್ಯಕ್ಷನ್ ತಗೊಳ್ಳೇಬೇಕು. ಅದೇ ಅದ್ರ ಬಗ್ಗೆ ಎನ್ಕ್ವೈರಿ ಆಗ್ತಾಯಿತ್ತು. ಈಗ ಎನ್ಕ್ವೈರಿ ಆಗಿದ್ಮೇಲೆ ಕರೆಕ್ಟ್ ರಿಪೋರ್ಟ್ ಬರ್ತೈತಿ. ನಾಳೆ 18ಕ್ಕೆ ಎಲ್ಲ ನಮ್ಮ ರೈತ ನಾಯಕರುಗಳನ್ನೆಲ್ಲ ಕರೆದಿದ್ದಾರೆ. ನಾವು ಹೋಗ್ತಾ ಇದ್ದೀವಿ, ನಾವೇ ಕರೆದಿದ್ದೀವಿ. ನಾಳೆ ನೀರು ಎಷ್ಟಿದೆ ಏನು ಅಂತ ಕುಲಂಕುಷವಾಗಿ ಪರಿಶೀಲನೆ ಮಾಡಿ ಇದ್ರ ಬಗ್ಗೆ ನಿರ್ಧಾರ ತೆಗೆದುಕೊಳ್ತೀವಿ. ಏನು ಸರ್? ಅಯ್ಯೋ ವಯಸ್ಸಾಗೈತೆ ಮರ್ಯ, ನಮ್ಮ ಅಪ್ಪರು ಏನ್ಯಾರು ಕೈ ಹಿಡ್ಕೊಂಡಿರೋದು ನಾವು ಹಂಗೆ ನಮ್ದ್ರಾಗ ATM BTM ಅಂತ ಯಾವುದೂ ಇಲ್ಲ, ಅವ್ರದ್ರಾಗೂ ಯಾವೂ ಇಲ್ಲ. ಅವ್ರು ಹಂಗೆ ಅನ್ಕೊಂಡ್ರೆ ನಾನೇನು ಮಾಡೋಕೆ ಹೋಗ್ಲಿ? ಹಾಂ, ಕಳ್ಳನ ಮನಸ್ಸುಗಳು ಈ ಕಡೆಗೆ ಹಿಡೀರಪ್ಪ. ಏನಮ್ಮ ಇದಕ್ಕೆ ಗಣಪತಿ ಕಳ್ಸಕ್ಕೆ ಡಿಜೆ ಕೇಳ್ತಿದ್ರು. ನೀನು ಒಂದು ತಿಂಗಳಾಯ್ತಲ್ಲಪ್ಪ.